ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಚೆನ್ನಾಗಿದ್ದೇನೆ. ನನ್ನ ಮಗಳು ಋತ್ವಿಕಾನು ಚೆನ್ನಾಗಿದ್ದಾಳೆ. ನಾನು ಇದು ಮಿನಿ ಲಾಗ್ ಮಾಡ್ತಿದ್ದೇನೆ. ಇದು ಮಗಳಿಗೆ ಬೇಕಾಗಿ ತಗೊಂಡು ಬಂದಿದ್ದೇನೆ. ಮಿಲೆಟ್ ಮಿಕ್ಸ್ ಅಂತ ನಂದಿನಿ ಶಾಪಲ್ಲಿ ಸಿಗ್ತದೆ. ಇದು ನಂದಿನಿಯಲ್ಲಿ ಮಾತ್ರ ಸಿಗ್ತದೆ. ಅವರಲ್ಲಿ ಕೇಳಿಬಿಟ್ರೆ ಯಾರಿಗಾದ್ರೂ ಬೇಕಂತಿದ್ರೆ ಕೇಳ್ಬೋದು. ತುಂಬ ಒಳ್ಳೆಯದಿದು ಸಿರಿಧಾನ್ಯ ಮಿಕ್ಸ್. ಇದು ಏನು ಮಾಡಬೇಕು ಅಂತ ಅದರಲ್ಲೇ ಇದೆ. ನೋಡಿಕೊಂಡು ಮಾಡ್ಕೊಂಡ್ರೆ ಆಯಿತು. ತಿಕ್ಕಾಗಿ ಮಾಡ್ಬೋದು, ತೆಳ್ಳಗೇನು ಮಾಡ್ಬೋದು. ನಾನು ನನ್ನ ಮಗಳು ತಿಕ್ ಮಾಡಿದರೆ ಹಾಲಲ್ಲಿ ಹಾಕಿ ಮಾಡಬೇಕು. ತುಂಬ ದಪ್ಪ ಮಾಡಿ ಕೊಟ್ಟರೆ ಅವಳು ಕುಡಿತಿಲ್ಲ. ಹಾಗೆ ನಾನು ಸ್ವಲ್ಪ ತೆಳ್ಳಗೆ ಮಾಡಿಕೊಡ್ತೀನಿ. ಹಾಲು ಯಾವ ಥರ ಕೊಡ್ತೀನಿ ಅದೇ ಥರ ಮಾಡಿಕೊಂಡು ಕೊಡ್ತೀನಿ ಅವಳಿಗೆ. ಫಸ್ಟಿಗೆ ಹಾಲು ಕುದಿಲಿಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹಾಲು ಸಾಕು. 1 ಕಪ್ ಹಾಕಿದ್ದೀನಿ ಅವಳಿಗೆ ಹಾಲು. ಸ್ವಲ್ಪ ಕುಡಿತಾಳೆ ಅಷ್ಟೇ, ತುಂಬ ಕುಡಿತಿಲ್ಲ, ಎಲ್ಲ ಉಳಿಸ್ಬಿಡ್ತಾಳೆ. ಸ್ವಲ್ಪನೇ ಕುಡಿದ ಅಭ್ಯಾಸ ಅವಳಿಗೆ. ಹಾಗೆ ಸ್ವಲ್ಪನೇ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ, ಹಾಲು ದಪ್ಪ ಇದ್ದರೆ ತೆಳ್ಳಗೆ ಮಾಡಬೇಕು ಅಂತಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ನಾನಿಲ್ಲಿ 1 ಸ್ಪೂನು ಹಾಕ್ತಿದ್ದೀನಿ. 1 ಸ್ಪೂನು ಸ್ವಲ್ಪ ನೀರಲ್ಲಿ ಕಲಸಿಬಿಟ್ಟು ಹಾಕ್ಬೋದು, ಇಲ್ಲಾಂದರೆ ಅದೇ ಪಾತ್ರೆಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಬೋದು. ಒಂದು 3-4 ನಿಮಿಷ ಸ್ವಲ್ಪ ಕುದಿ ಬರ್ತದೆ, ಕುದಿಸಿದ್ರೆ ಸಾಕು. ಇದು ನೋಡಿ, ನಾನು ನೀರಲ್ಲಿ ಕಲಸಿಬಿಟ್ಟು ಹಾಕ್ತಿದ್ದೀನಿ. ನೀರಲ್ಲಿ ಕಲಸಿಬಿಟ್ಟು ಹಾಕಿದರೆ ಗಂಟು ಬರೋದಿಲ್ಲ. ಇಲ್ಲಾಂದರೆ ಡೈರೆಕ್ಟ್ ಅಂದರೆ ಹಾಕ್ಬಹುದು. ಒಂದೊಂದ್ಸಲ ಗಂಟು ಬಂದುಬಿಡ್ತದೆ. ಅದರಲ್ಲಿ ಗಂಟು ಬಂದುಬಿಟ್ರೆ ಮಕ್ಕಳು ಕುಡಿತಿಲ್ವಲ್ಲ. ಅದರಲ್ಲಿ ಒಂದು ಸ್ವಲ್ಪ ಅದರಲ್ಲಿ ಮಿಲೆಟ್ ಮಿಕ್ಸ್ ಇದೆ ಅಲ್ವಾ, ಸಿರಿಧಾನ್ಯದ್ದು ಕೆಲವೊಂದು ಇದು ಬಾದಾಮ್ ಚೂರೆಲ್ಲ ಕಚ್ಚಲಿಕ್ಕೆ ಸಿಗ್ತದೆ. ಅದರಲ್ಲಿ ಸಣ್ಣ ಚೂರು ಸಿಗ್ತದೆ. ಹಾಗೆ ಅದು ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆಯದು ಅಂತ. ಹೀಗೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು 1-2-3 ನಿಮಿಷ ಆದಮೇಲೆ ಕುದಿ ಬರ್ತದೆ. ಅದಕ್ಕೆ ಒಂದು ಸ್ವಲ್ಪ ಸ್ವೀಟಿಗೆ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಇಷ್ಟ ಇಲ್ಲಾಂದರೆ ಬೆಲ್ಲ ಹಾಕ್ಬೋದು. ನಾನು ಇವಾಗ ಸಕ್ಕರೆ ಹಾಕ್ತಿದ್ದೀನಿ. ಇನ್ನು ನೆಕ್ಸ್ಟ್ ಮಾಡಬೇಕಿದ್ರೆ ಬೆಲ್ಲ ಹಾಕ್ಕೊಡ್ತೀನಿ ಅವಳಿಗೆ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಡ್ತೀನಿ. ಹೆಚ್ಚಾಗಿ ಸಕ್ಕರೆ ಕೊಡ್ತಿಲ್ಲ ಅವಳಿಗೆ, ಬೆಲ್ಲ ಹಾಕ್ಬಿಟ್ಟು ಕೊಡ್ತೀನಿ ನಾನು. ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ಸ್ವಲ್ಪ ತಳ ಹಿಡಿತದೆ. ಒಂದು ಕುದಿ ಬರ್ತಾ ಇದೆ. ಕುದಿ ಬಂದರೆ ಸಾಕು. ಆಮೇಲೆ ತಣ್ಣಗೆ ಮಾಡಿ ಕುಡಿಲಿಕ್ಕೆ ಕೊಟ್ಟರೆ ಆಯಿತು. ನೋಡಿ, ಕುದಿ ಬಂತು. ತುಂಬ ಚೆನ್ನಾಗಿರ್ತದೆ ಮಕ್ಕಳಿಗೆ. ನಾನು ಒಂದೊಂದ್ಸಲ ಖಾಲಿ ಹಾಲು ಮಾತ್ರ ಕೊಡ್ತೀನಿ. ಅದಕ್ಕೆ ನಾನು ಮೊನ್ನೆ ನಂದಿನಿ ಶಾಪ್ಗೆ ಹೋಗಿದ್ದಾಗ ಎಲ್ಲನೂ ಹೊಸದಾಗಿ ಮಾಡಿದ್ದಾರೆ ಅಲ್ಲಿ. ನಾನು ಇದು ಕನ್ಯಾನದಿಂದ ತಗೊಂಡಿದ್ದು. ನಿಮಗೆ ಎಲ್ಲಿ ನಂದಿನಿ ಶಾಪು ಬರುತ್ತಾ ಅಲ್ಲಿ ಅವರಲ್ಲಿ ಇದ್ದರೆ ಕೇಳಿ ತಗೊಳ್ಬೋದು. ಯಾರಿಗಾದರೂ ಬೇಕು ಅಂತಿದ್ರೆ ತಗೊಳ್ಬೋದು. ಮಕ್ಕಳಿಗೆ ಚೆನ್ನಾಗಿರ್ತದೆ ಇದೆಲ್ಲ. ಹಾಗೆ ಹಾಲು ಮಾತ್ರ ಕೊಡೋದಕ್ಕೆ ಇದನ್ನು ಒಂದು ಸ್ಪೂನು ಪೌಡರ್ ಹಾಕಿಬಿಟ್ಟು ಅವಳಿಗೆ ಕೊಡ್ತೀನಿ. ಇದು ನೋಡಿ, ಕುದಿ ಬಂತು. ಇನ್ನು ಸ್ವಲ್ಪ ತಣ್ಣಗೆ ಮಾಡಿದ ನಂತರ ಲೋಟಕ್ಕೆ ಹಾಕಿಬಿಟ್ಟು ಕೊಟ್ಟರೆ ಆಯಿತು. ತುಂಬ ಬಿಸಿ ಕೊಡಬಾರ್ದು, ಮಕ್ಕಳು ಬಿಸಿ ಕುಡಿತಿಲ್ವಲ್ಲ. ನೋಡಿ, ಅದರ ಕೆಳಗಡೆ ಒಂದು ಸ್ವಲ್ಪ ಇದು ಪೌಡ್ರ್ ಥರ ಇದೆ. ಅದನ್ನು ಒಂದೊಂದ್ಸಲ ಅವಳು ತಿಂತಿಲ್ಲ. ಅವಳಿಗೆ ಹುಡಿ ಅಂದರೆ ತಿಂತಿಲ್ಲ. ಒಂದು ಸ್ವಲ್ಪ ನೀರು ಮಾತ್ರ ಕುಡಿತಾಳೆ ಅಷ್ಟೇ. ಪೌಡ್ರ್ ಅವಳಿಗೆ ಇಷ್ಟ ಇಲ್ಲ. ಹಾಗೆ ನಾನು ಇದಕ್ಕೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೇನೆ ಅವಳಿಗೆ. ಇದು ತುಂಬ ಒಳ್ಳೆಯದಲ್ವಾ ಮಕ್ಕಳಿಗೆ ಅಂತ.
ತುಂಬ ಇಷ್ಟ ಆಯ್ತು ಅವಳಿಗೆ. ನೋಡಿ ಕುಡಿತಿದ್ದಾಳೆ. ಚೆನ್ನಾಗಿದೆಯಂತೆ. ಅದು ಒಂದು ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಸ್ವೀಟ್ ಇದೆ ಅಲ್ವಾ, ಹಾಗೆ ತುಂಬ ಹಾಕ್ತಿಲ್ಲ, ಒಂದು ಸ್ವಲ್ಪನೇ ಸ್ವಲ್ಪನೇ ಕುಡಿತಾಳೆ. ಒಂದು ಸ್ವಲ್ಪ ಬಿಸಿ ಕೊಡ್ತೀನಿ, ತುಂಬ ತಣ್ಣಗೆ ಮಾಡಿದರೆ ಒಳ್ಳೇದಿಲ್ಲ. ಮೀಡಿಯಮ್ ಬಿಸಿ, ಮಕ್ಕಳು ಎಷ್ಟು ಬಿಸಿ ಕುಡಿತಾರೆ ಅಷ್ಟು ಮಾತ್ರ ಬಿಸಿ ಮಾಡಿಕೊಟ್ರೆ ಆಯಿತು. ಚೆನ್ನಾಗಿದೆಯಂತೆ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾಳೆ ನೋಡಿ. ಯಾರಿಗಾದ್ರೂ ಬೇಕು ಅಂತಿದ್ರೆ ತಗೊಳ್ಳಿ ನಂದಿನಿ ಶಾಪಲ್ಲಿ. ಎಲ್ಲರಿಗೂ ಬಾಯ್ ಬಾಯ್.